ಈ ತಿಂಗಳು ಕರೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ರವಾಸ ಸಮಾಲೋಚನಾ ಸಭೆ. ಬಿಜೆಪಿ ರಾಜ್ಯಾಧ್ಯಕ್ಷ ನೈರ್ನರ್ ನಾಗೇಂದ್ರನವರ ಕರೂರು ಭೇಟಿಯ ಸಂದರ್ಭದಲ್ಲಿ ಕರೂರು ಜಿಲ್ಲೆಯ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ವಿಶೇಷ ಸಮಾಲೋಚನಾ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಸೆಂಥಿಲ್ನಾಥನ್ ವಹಿಸಿದ್ದರು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೆಪಿ ರಾಮಲಿಂಗಂ, ಮಾಜಿ ಸಂಸದರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಸಮಾರಂಭವನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೆಪಿ ರಾಮಲಿಂಗಂ, ಮಾಜಿ ಸಂಸದರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಸಮಾರಂಭವನ್ನು ಅಲಂಕರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು ಈ ತಿಂಗಳು ಕರೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನಾವು ವಿಶೇಷ ಸ್ವಾಗತ ನೀಡಲಿದ್ದೇವೆ. 14ರಂದು 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕಾಂಗ ತರಬೇತಿ ಶಿಬಿರ ನಡೆಯಲಿದೆ. ಕರೂರಿನ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ತರಬೇತಿ ಶಿಬಿರಗಳು ನಡೆಯಲಿವೆ. ಸಾಮಾನ್ಯವಾಗಿ ಡಿಎಂಕೆ ಆಡಳಿತವನ್ನು ತೆಗೆದುಹಾಕಲು ನಾವು ಬಿಜೆಪಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುತ್ತಿದ್ದೇವೆ. ಸಾಮಾನ್ಯವಾಗಿ ಡಿಎಂಕೆ ಆಡಳಿತವನ್ನು ತೆಗೆದುಹಾಕಲು ನಾವು ಬಿಜೆಪಿ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುತ್ತಿದ್ದೇವೆ. ಸಾಮಾನ್ಯವಾಗಿ ಡಿಎಂಕೆ ಸರ್ಕಾರವು ಹಿಂದೂ ದೇವಾಲಯಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೂ ದತ್ತಿ ಇಲಾಖೆಯನ್ನು ಬಳಸುತ್ತಿದೆ. ತಿರುಪರಕುಂದ್ರಂ ದೀಪಕ್ ಉತ್ಸವದಲ್ಲಿ ತಿರುಪರಕುಂದ್ರಂ ದೀಪೋತ್ಸವದಲ್ಲಿ ದೀಪಸ್ತಂಭವಿಲ್ಲ, ಭೂ ಸಮೀಕ್ಷೆಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳುವ ಮೂಲಕ ಅದು ಹೇಯ ಕೃತ್ಯವನ್ನು ಮಾಡುತ್ತಿದೆ. ಡಿಎಂಕೆ ಸರ್ಕಾರವು ಮೈತ್ರಿಕೂಟಕ್ಕೆ ಸೇರಿದ ರಾಜ್ಯ ಸಂಸದರಿಂದ ಸಹಿ ಪಡೆದು ಎಮೋಜಿಗಳನ್ನು ಬಳಸುವ ಮೂಲಕ ನ್ಯಾಯಾಧೀಶರನ್ನು ಬೆದರಿಸುತ್ತಿವೆ. ಡಿಎಂಕೆ ಸರ್ಕಾರ ಇಡೀ ದೇಶವನ್ನು ಗಮನಿಸುತ್ತಿದೆ. 2026ರ ಚುನಾವಣೆಯಲ್ಲಿ ಡಿಎಂಕೆ ಆಡಳಿತ ಇರಬಾರದು ಎಂದು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಜ್ಞೆ ಮಾಡುತ್ತಿದ್ದಾರೆ ಎಂದು ರಾಜ್ಯ ಉಪಾಧ್ಯಕ್ಷ ಮತ್ತು ಸೇಲಂ ವಿಭಾಗದ ಉಸ್ತುವಾರಿ ಕೆಪಿ ರಾಮಲಿಂಗಂ, ಎಕ್ಸ್ಎಂಪಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಉಸಿಲಂಪಟ್ಟಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಸಾರ್ವಜನಿಕವಾಗಿ ಸಿಹಿ ಹಂಚುವ ಮೂಲಕ ಆಚರಿಸಿದರು. இடையூறாக அந்த துறையை பயன்படுத்தி எவ்வளவு பெரிய தவறுகளை செய்கிறார்கள் என்பது திருப்பரங்குன்றம் நிகழ்ச்சியிலேயே நாடு கண்டிருக்கிறது. அதுவும் இன்னும் கேவலமாக தீபத்தோணியவே மலை உச்சியில் இருக்கிற தீபத்தோணியே இந்த நில அளவைக்கல் என்று சொல்லுகிற அளவிற்கு கீழ்த்தரமாக ஒரு வரலாற்று பிழையை செய்கின்ற ஒரு ஆட்சியை நடத்தி கொண்டிருக்கிறார்கள். நீதிபதி எல்லா ஆதாரங்களோடும் இதை கண்டித்து தீபம் ஏற்றுகிற உரிமை இருக்கிறது என்று, இது சொத்து பற்றிய பிரச்சனை அதுவும் கூட, இது இந்து முருகனுடைய சொத்து என்று சொல்லுகிற அளவிற்கு அவர் தீர்ப்பை வழங்கினார் என்றால் உடனே அதன் மீது நாடாளுமன்றத்தில் தங்களுக்கு நாடாளுமன்ற உறுப்பினர்கள் இருக்கிறார்கள், கூட்டணி கட்சியை சார்ந்தவர்கள் இருக்கிறார்கள் என்பதால் அவர்களிடம் கையெழுத்து வாங்கி இம்பீச்மெண்ட்டுக்கு கூட அந்த நீதிபதியை மிரட்டுகிற அளவிற்கு மிரட்டுவதற்கு தயாராகி இருக்கிறது திமுக என்பதை இன்றைக்கு நாடு வேடிக்கை பார்த்து கொண்டிருக்கிறது. அதனாலே தான் இனி 2026க்கு பின்பு ஒரு நிமிடம் கூட திராவிட முன்னேற்ற கழகத்தின் ஆட்சி தமிழகத்தில் இருக்கக்கூடாது என்பதிலே இன்றைக்கு பாரதிய ஜனதா கட்சியுடைய ஒவ்வொரு தொண்டனும் இன்றைக்கு சபதம் எடுத்திருக்கிறார். இன்றைக்கு அவர்கள் செய்கிற காரியம் நீதிமன்றத்தில் நீதிபதியினுடைய ಜಿಲ್ಲಾ ಬಾರ್ ಅಸೋಸಿಯೇಷನ್ಗಳ ಪರವಾಗಿ 100ಕ್ಕೂ ಹೆಚ್ಚು ವಕೀಲರು ಇ ಫೈಲಿಂಗ್ ವ್ಯವಸ್ಥೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ತಮಿಳುನಾಡಿನಲ್ಲಿ ನ್ಯಾಯಾಲಯದ ಕೆಲಸದಲ್ಲಿ ಆನ್ಲೈನ್ ಪ್ರಕರಣಗಳನ್ನು ಸಲ್ಲಿಸುವ ಇ ಫೈಲಿಂಗ್ ವ್ಯವಸ್ಥೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ನಾಮಕ್ಕಲ್ ಕ್ರಿಮಿನಲ್ ನ್ಯಾಯಾಲಯದ ವಕೀಲರು ಉಪವಾಸ ಸತ್ಯಾಗ್ರಹ ನಡೆಸಿದರು. ನಾಮಕ್ಕಲ್ನ ತಿರುಚೆಂಗೋಡ್ ರಸ್ತೆಯಲ್ಲಿರುವ ಜಿಲ್ಲಾ ಇಂಟಿಗ್ರೇಟೆಡ್ ಕೋರ್ಟ್ ಕಾಂಪ್ಲೆಕ್ಸ್ನ ಮುಂದೆ ನಡೆದ ಈ ಉಪವಾಸ ಸತ್ಯಾಗ್ರಹದಲ್ಲಿ ಇ ಫೈಲಿಂಗ್ ವ್ಯವಸ್ಥೆಯನ್ನು ಕೈಬಿಡುವಂತೆ ಒತ್ತಾಯಿಸಿದರು.
ತಮಿಳುನಾಡು ಮತ್ತು ಪುದುಚೇರಿ ಬಾರ್ ಅಸೋಸಿಯೇಷನ್ ಜಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎ ಪ್ರಭಾಕರನ್ ನೇತೃತ್ವದಲ್ಲಿ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯ ವಕೀಲರು ಭಾಗವಹಿಸಿ ಇ ಫೈಲಿಂಗ್ ವ್ಯವಸ್ಥೆಯನ್ನು ತಮ್ಮ ವಿರೋಧ ವ್ಯಕ್ತಪಡಿಸಿದರು ಮತ್ತು ಪುದುಚೇರಿ ಬಾರ್ ಅಸೋಸಿಯೇಷನ್ ಜಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎ ಪ್ರಭಾಕರನ್ ನೇತೃತ್ವದಲ್ಲಿ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಹೆಚ್ಚಿನ ಸಂಖ್ಯೆಯ ವಕೀಲರು ಭಾಗವಹಿಸಿ ಇ ಫೈಲಿಂಗ್ ವ್ಯವಸ್ಥೆಗೆ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಇದರಲ್ಲಿ ನ್ಯಾಯಾಲಯವು ಸಾಕಷ್ಟು ಇಂಟರ್ನೆಟ್ ಸೌಲಭ್ಯಗಳು ಮತ್ತು ಅರ್ಹ ಉದ್ಯೋಗಿಗಳನ್ನು ಹೊಂದುವವರೆಗೆ ಈ ಪದ್ಧತಿಯನ್ನು ಕೈಬಿಡಬೇಕು ಎಂದು ಅವರು ಒತ್ತಿ ಹೇಳಿದರು. ಆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತಮಿಳುನಾಡು ಮತ್ತು ಪುದುಚೇರಿ ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷ ಎ ಪ್ರಭಾಕರ್, ತಮಿಳುನಾಡಿನಾದ್ಯಂತ ವಕೀಲರ ಸಂಘಗಳು ಹೈಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಇ ಫೈಲಿಂಗ್ ವ್ಯವಸ್ಥೆಯನ್ನು ತಕ್ಷಣ ರದ್ದುಗೊಳಿಸುವಂತೆ ಹೋರಾಡುತ್ತಿವೆ. ಈ ವ್ಯವಸ್ಥೆಯು ವಕೀಲರು ಮತ್ತು ದಾವೆ ಹೂಡುವವರಿಗೆ ತೊಂದರೆಯುಂಟು ಮಾಡಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಇ ಫೈಲಿಂಗ್ ವ್ಯವಸ್ಥೆಯ ಮೂಲಕ ಮರು ಹಂಚಿಕೆ ವಿರುದ್ಧ ಮಧ್ಯಂತರ ತಡೆಯಾಜ್ಞೆಯಾಗಿ ಅರ್ಜಿ ಅಥವಾ ಪ್ರಕರಣವನ್ನು ಸಲ್ಲಿಸಿದರೆ ತಕ್ಷಣದ ಪರಿಹಾರವನ್ನು ಪಡೆಯುವಲ್ಲಿ ವಿಳಂಬವಾಗುತ್ತದೆ. ಇದಲ್ಲದೆ ದಾವೆ ಹೂಡುವವರಿಗೆ ಸರಿಯಾದ ಸಮಯದಲ್ಲಿ ಪರಿಹಾರ ಸಿಗುವುದಿಲ್ಲ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿ ಹಾಜರಾಗದಿದ್ದರೆ ಅರ್ಜಿ ಸಲ್ಲಿಸಿದಾಗ ಅರ್ಜಿ ವಿಳಂಬವಾಗುತ್ತದೆ ಮತ್ತು ನ್ಯಾಯಾಲಯದಿಂದ ವಾರೆಂಟ್ ಹೊರಡಿಸಿದ ನಂತರ ಆರೋಪಿಗಳು ಜೈಲಿಗೆ ಹೋಗಬೇಕಾಗುತ್ತದೆ. ಇವೆಲ್ಲವೂ ಇ ಫೈಲಿಂಗ್ ವ್ಯವಸ್ಥೆಯ ಸಂಭವನೀಯ ಪರಿಣಾಮಗಳಾಗಿವೆ. ಆದ್ದರಿಂದ ಹೈಕೋರ್ಟ್ ತಕ್ಷಣವೇ ಇ ಫೈಲಿಂಗ್ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು. ಇದಲ್ಲದೆ ನ್ಯಾಯಾಲಯದಲ್ಲಿ ವಕೀಲರು ಮತ್ತು ದಾವೆ ಹೂಡುವವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ವಕೀಲರ ರಕ್ಷಣಾ ಕಾಯ್ದೆಯನ್ನು ಅಂಗೀಕರಿಸಬೇಕು ಎಂದು ವಿನಂತಿಸಿದರು. ಅದೇ ರೀತಿ ರಾಶಿಪುರಂ, ತಿರುಚೆಂಗೂಡ್, ಪರಮತಿ ವೆಲ್ಲೂರು ಮತ್ತು ಕುಮಾರಪಾಳ್ಯಂ ಸೇರಿದಂತೆ ನ್ಯಾಯಾಲಯಗಳಲ್ಲಿ ವಕೀಲರು ಉಪವಾಸ ಸತ್ಯಾಗ್ರಹ ನಡೆಸಿದರು. ತಿರುಪತ್ತೂರು ಕಾರ್ಪೊರೇಷನ್ನಲ್ಲಿನ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಗಮದ ಮೇಯರ್ ಅಧ್ಯಕ್ಷತೆಯಲ್ಲಿ ಸಿಂಗಾಪುರ ಮತ್ತು ಚೆನ್ನೈನ ಖಾಸಗಿ ಕಂಪನಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಲಾಯಿತು. ಕಸದ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸಲಾಗುವುದು ಎಂದು ಮೇಯರ್ ಭರವಸೆ ನೀಡಿದರು. ತಿರುಪತ್ತೂರು ಕಾರ್ಪೊರೇಷನ್ನ ಪ್ರತಿದಿನ 700 ಟನ್ ಕಸವನ್ನು ಸಂಗ್ರಹಿಸಲಾಗುತ್ತಿದೆ. ಈ ಕಸವನ್ನು ಸಂಗ್ರಹಿಸುತ್ತಿರುವ ಕಾರ್ಯನಿರ್ವಹಿಸದ ಕೋರೈಕೊಡೆ ಕಾರ್ಪೊರೇಷನ್ ಪ್ರತಿದಿನ 700 ಟನ್ ಕಸವನ್ನು ಸಂಗ್ರಹಿಸುತ್ತದೆ. ಈ ಕಸವನ್ನು ಸಂಗ್ರಹಿಸದ ಕಾರೈಕುಡಿಯಲ್ಲಿ ಸುರಿಯಲಾಗುತ್ತಿದ್ದಾಗ ಆ ಪ್ರದೇಶದ ಸಾರ್ವಜನಿಕರು ಇದು ತೀವ್ರ ಆರೋಗ್ಯ ಹದಗೆಡುತ್ತಿದೆ ಮತ್ತು ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ದೂರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದರು. ನ್ಯಾಯಾಲಯವು ಕಾರೈಕುಡಿಯಲ್ಲಿ ಕಸ ಸುರಿಯುವುದನ್ನು ನಿಷೇಧಿಸಿತು. ಇದರ ನಂತರ ತಿರುಪತ್ತೂರು ಕಾರ್ಪೊರೇಷನ್ನ ಘನತ್ಯಾಜ್ಯ ನಿರ್ವಹಣಾ ಯೋಜನೆಯನ್ನು ಜಾರಿಗೆ ತರಲು ಸಕ್ರಿಯ ಕಾರ್ಯನಿರ್ವಹಿಸುತ್ತಿದೆ. ಇದರ ಭಾಗವಾಗಿ ನಿಗಮವು ಸಿಂಗಾಪುರ ಖಾಸಗಿ ಕಂಪನಿ ಮತ್ತು ಚೆನ್ನೈನ ಖಾಸಗಿ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿದೆ ಮತ್ತು ತಿರುಪತ್ತೂರಿನಲ್ಲಿ ಸಂಗ್ರಹವಾಗಿರುವ ಗೃಹ ತ್ಯಾಜ್ಯ, ಮಾಂಸ ತ್ಯಾಜ್ಯ, ದೊಡ್ಡ ಕಾರ್ಪೊರೇಟ್ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳ ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಅಧ್ಯಯನವನ್ನು ನಡೆಸಲಾಯಿತು. ಮೇಯರ್ ದಿನೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ತಿರುಪತ್ತೂರು ಕಾರ್ಪೊರೇಷನ್ ಸಭೆಯ ಸಭಾಂಗಣದಲ್ಲಿ ಇಂದು ಸಮಾಲೋಚನಾ ಸಭೆ ನಡೆಯಿತು. ಘನತ್ಯಾಜ್ಯ ನಿರ್ವಹಣೆಗೆ ಪರಿಹಾರವನ್ನು ಚರ್ಚಿಸಲು ಸಿಂಗಾಪುರ ಮತ್ತು ಚೆನ್ನೈನ ಪುರಸಭೆಯ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಉಸಿಲಂಪಟ್ಟಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಆಚರಿಸಿದರು. ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರು 79ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ದೇಶದ ವಿವಿಧ ನಾಯಕರು ಅವರಿಗೆ ಶುಭ ಹಾರೈಸುತ್ತಿರುವ ಸಂದರ್ಭದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸಹ ಆಚರಿಸುತ್ತಿದ್ದಾರೆ. ಇದರ ಭಾಗವಾಗಿ ಉಸಿಲಂಪಟ್ಟಿ ಕ್ಷೇತ್ರದ ಅಧ್ಯಕ್ಷ ಸರವಣನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮದುರೈ ಜಿಲ್ಲೆಯ ಉಸಿಲಂಪಟ್ಟಿ ದೇವರ್ ಪ್ರತಿಮೆಯ ಮುಂದೆ ಸಾರ್ವಜನಿಕರಿಗೆ ಸಿಹಿ ಹಂಚಿದರು. ಇದನ್ನು ಮೊದಲು ಅವರು ಸೋನಿಯಾ ಗಾಂಧಿ ಚಿರಾಯುವಾಗಲಿ ಮತ್ತು ವಂದೇ ಮಾತರಂ ಮುಂತಾದ ಘೋಷಣೆಗಳನ್ನು ಕೂಗಿದರು. ಉಸಿಲಂಪಟ್ಟಿ ಕ್ಷೇತ್ರದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು.
ನೀಲಗಿರಿ ಜಿಲ್ಲೆಯ ಕೋಟಗಿರಿಯಲ್ಲಿ 300 ಅಡಿ ಎತ್ತರದಲ್ಲಿ 2 ಬಂಡೆಗಳ ನಡುವೆ ಸಿಲುಕಿದ್ದ ಕರಡಿಯನ್ನು ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ನೀಲಗಿರಿ ಜಿಲ್ಲೆಯ ಕೋಟಗಿರಿ ಬಳಿಯ ಕುರುಕ್ಯೂರಿನಲ್ಲಿ 300 ಅಡಿ ಎತ್ತರದ ಲಂಬ ಪರ್ವತದ ಮೇಲೆ 2 ಬಂಡೆಗಳ ನಡುವೆ ಸಿಲುಕಿದ್ದ ಕರಡಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಕಂಡುಕೊಂಡರು. ಅವರು ಕೋಟಗಿರಿ ಅಗ್ನಿಶಾಮಕ ಇಲಾಖೆಯೊಂದಿಗೆ ಹೋಗಿ ಅರಣ್ಯ ಪಶುವೈದ್ಯರಿಂದ ಅರಿವಳಿಕೆ ಇಂಜೆಕ್ಷನ್ ನೀಡಿ ಹಗ್ಗದಿಂದ ಕಟ್ಟಿ ಅರಣ್ಯ ಇಲಾಖೆ ಸಿಬ್ಬಂದಿಯ ಸಹಾಯದಿಂದ ಅದನ್ನು ಜೀವಂತವಾಗಿ ಹೊರತೆಗೆದರು. ಅವರು ಅದನ್ನು ಚಿಕಿತ್ಸೆ ನೀಡುವುದನ್ನು ಮುಂದುವರೆಸಿದರು ಮತ್ತು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಬಿಟ್ಟರು. நெஞ்சில் கைட்டு போட்டு கீழே இருக்கீங்களா? நீங்க இறங்குங்க சார். அப்போ சார் நீங்க வாங்க சார், நீங்க மேல வாங்க, நீங்க மேல வாங்க. நீங்க செஸ்ட்ல போடுங்க, செஸ்ட்ல கட்டு, கீழே இருக்கீங்க. வேற வேற செஸ்ட்ல போடுங்க. ಕರೂರು ಜಿಲ್ಲೆಯ ಮಣ್ಣಂಗಲಂ ತಾಲೂಕಿನ ನಿರೂರು ಗ್ರಾಮದಲ್ಲಿ ಕಾವೇರಿ ನದಿ ಮತ್ತು ಅದರ ಪಕ್ಕದ ಪ್ರದೇಶಗಳಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮುಂದುವರೆದಿದೆ. ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ದೂರುಗಳನ್ನು ಸಲ್ಲಿಸಿದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮೇಲಿನ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ನವೆಂಬರ್ 11ರಂದು ಕಳುಹಿಸಿದ ದೂರಿನ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ನಮಗೆ ಸುಳ್ಳು ಮಾಹಿತಿ ನೀಡಿದ್ದರು. ಆದರೆ ಇಂದು ಅಂದರೆ ನವೆಂಬರ್ 9ರಂದು ಕಾವೇರಿ ನದಿಯಲ್ಲಿ ಯಾವುದೇ ಭಯವಿಲ್ಲದೆ ರೌಡಿಗಳ ಸಹಾಯದಿಂದ ಮರಳು ಗಣಿಗಾರಿಕೆ ಮಾಡಲಾಗುತ್ತಿದೆ. ಮೇಲಿನ ಎಲ್ಲ ಅಕ್ರಮ ಮರಳು ಗಣಿಗಾರಿಕೆಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳ, ವಿಶೇಷವಾಗಿ ಜಿಲ್ಲಾಧಿಕಾರಿಯ ಅರಿವಿನಿಂದಲೇ ನಡೆಸಲಾಗುತ್ತಿದೆ. ಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ವಂಗಲ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ದೂರು ನೀಡಿದ್ದರೂ ಪೊಲೀಸ್ ಇನ್ಸ್ಪೆಕ್ಟರ್ ಮರಳು ಮಾಫಿಯಾವನ್ನು ಬೆಂಬಲಿಸುವುದನ್ನು ಮುಂದುವರೆಸಿದ್ದಾರೆ ಎಂದು ತಿಳಿದುಬಂದಿದೆ. ತಿರುಪತ್ತೂರಿನಲ್ಲಿ ಎಲ್ಲರಿಗೂ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡಬೇಕೆಂಬುದು ನನ್ನ ಹೆತ್ತವರ ಆಶಯ. ಅದಕ್ಕಾಗಿ ಉಚಿತ ವೈದ್ಯಕೀಯ ಶಿಬಿರ. ಡಾಕ್ಟರ್ ಪ್ರಭಾಕರನ್ ಸಂದರ್ಶನ. ತಿರುಪತ್ತೂರು ಜಿಲ್ಲೆಯ ತಿರುಪತ್ತೂರು ಹೌಸಿಂಗ್ ಬೋರ್ಡ್ ಪ್ರದೇಶದ ಖಾಸಗಿ ಮದುವೆ ಮಂಟಪದಲ್ಲಿ ತರುಣ್ ಆರ್ಟ್ ಸೆಂಟರ್ ಮತ್ತು ಡಾಕ್ಟರ್ ಹರಿದಾಸ್ ಮೈಂಡ್ ಕೇರ್ ಆಸ್ಪತ್ರೆಗಳು ನಡೆಸಿದ ಉಚಿತ ವೈದ್ಯಕೀಯ ಶಿಬಿರವು ವಿಶೇಷ ರೀತಿಯಲ್ಲಿ ನಡೆಸಲಾಯಿತು. ಇದರಲ್ಲಿ ಹೃದಯ ಕಾಯಿಲೆ, ಕ್ಯಾನ್ಸರ್, ಮೂತ್ರಪಿಂಡ, ಯಕೃತ, ಹೊಟ್ಟೆ, ಮಾನಸಿಕ ಆರೋಗ್ಯ, ನರವಿಜ್ಞಾನ, ಮಹಿಳೆಯರು ಮತ್ತು ಸಾಮಾನ್ಯ ಔಷಧದ ಚಿಕಿತ್ಸೆ ಸೇರಿತ್ತು. ತಿರುಪತ್ತೂರು, ಕಾರೈ, ಕುಣಚಿ ಮತ್ತು ಇತರರು ಸೇರಿದಂತೆ ಹಲವು ಪ್ರದೇಶಗಳಿಂದ ನೂರಾರು ಜನರು ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ಈ ವೈದ್ಯಕೀಯ ಶಿಬಿರದಿಂದ ಪ್ರಯೋಜನ ಪಡೆದರು. ಎಲ್ಲರನ್ನೂ ಸಂಪೂರ್ಣವಾಗಿ ಪರೀಕ್ಷಿಸಲಾಯಿತು ಮತ್ತು ಬಾಧಿತ ಜನರಿಗೆ ಅರ್ಧದಷ್ಟು ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಶಿಫಾರಸು ಮಾಡಲಾಯಿತು. ಅಲ್ಲದೆ ಸಣ್ಣ ಮತ್ತು ಸೌಮ್ಯ ಗಾಯಗಳಾದವರಿಗೆ ಸಲಹೆ ನೀಡಲಾಯಿತು ಮತ್ತು ಔಷಧಿಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಯಿತು. ಹೃದ್ರೋಗ ತಜ್ಞ ಪ್ರಭಾಕರನ್ ಈ ಬಗ್ಗೆ ವರದಿಗಾರರಿಗೆ ಸಂದರ್ಶನ ನೀಡಿದಾಗ, ನನ್ನ ತಾಯಿ ಮತ್ತು ತಂದೆಯ ಆಶಯದಂತೆ ನಾವು ಧರ್ಮಪುರಿ ಕ್ಷೇತ್ರದ ವೈದ್ಯರ ಸಹಾಯದಿಂದ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಎಲ್ಲರಿಗೂ ಉಚಿತ ವೈದ್ಯಕೀಯ ಸೇವೆ ಒದಗಿಸುವುದು ನಮ್ಮ ಉದ್ದೇಶ. ಹೆಚ್ಚು ಬಾಧಿತರಾದವರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲು ನಾವು ಸಿದ್ಧರಿದ್ದೇವೆ ಎಂದು ಅವರು ಹೇಳಿದರು. ಎಲ್ಲ ವಿಭಾಗಗಳ ಅನೇಕ ವೈದ್ಯರು ಉಪಸ್ಥಿತರಿದ್ದರು. மக்களுக்கும் சிறந்த சேவை குறைந்த செலவில் செய்யணும் அப்படிங்கிறது தான் எங்களுடைய நோக்கம். இலவசமாக செய்யணுங்கிற நோக்கத்தோட மனப்பான்மை இருக்கிறதுனால தான் இந்த முகாம் இது மாதிரி நடத்திட்டு இருக்கோம். இனியும் அடிக்கடி இந்த மாதிரி இலவச முகாம்கள் கண்டிப்பாக நடத்துவோம். சிறந்த சேவை செய்யணும் அப்படிங்கிறது தான் எங்களுடைய நோக்கமாக இருக்குது. இந்த சேவையை மக்கள் அனைவரும் பயன்படுத்திக்கணும் அப்படிங்கிறத தாழ்மையாக வேண்டிக்கிறோம். நன்றி.